ಎಲ್ಲ ಒತ್ತಾಯ ಮಾಡಿದ್ದಾರೆ. ದಲಿತ ಸಂಘಟನೆಗಳು, ದಲಿತ ನೇತಾರರೆಲ್ಲ ಬಂದು ವಿಜಯವಾಡ ಮಾದರಿನಲ್ಲಿ ಅಂಬೇಡ್ಕರ್ ಸ್ಮಾರಕ ಸ್ಥಾಪನೆ ಮಾಡಬೇಕು. ವಿಜಯವಾಡ ಅಂದರೆ ಹೈದರಾಬಾದಿ ಅಲ್ವಾ? ಹೈದರಾಬಾದ್, ವಿಜಯವಾಡ ಎರಡು ಸ್ಟ್ಯಾಚ್ಯೂ ಆಂಧ್ರ ತೆಲಂಗಾಣ ಗೊತ್ತಾಗಿ ಹೇಳಿದ್ದಾರೆ. ಆದರೆ ಇಲ್ಲಿ ಒಂದು 200 ಮೀಟರ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಆಗಬೇಕು ಅನ್ನೋದು ನಮ್ಮ ಒತ್ತಾಯ. ನಮ್ಮ ಒತ್ತಾಯ ಎಲ್ಲ ಇದೆ, ರಾಜ್ಯದ ಒಂದು. ನಮಗೆ ಅಂಬೇಡ್ಕರ್ ವಿಚಾರಧಾರಿಗಳು, ಅವರ ಸ್ಮಾರಕ ಮುಖ್ಯ. ಆದರೆ ಅವ್ರಿಗೆ ಭಾವನಾತ್ಮಕವಾಗಿ ದಲಿತ ಸಂಘಟನೆಗಳು, ದಲಿತರು, ಅಂಬೇಡ್ಕರ್ ಅಭಿಮಾನಿಗಳು, ಅನುಯಾಯಿಗಳೆಲ್ಲ ಆ ಥರ ಆಗಬೇಕಂತ ಬಯಸಿದ್ದಾರೆ. ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಕರ್ನಾಟಕ ಸರ್ಕಾರ ಅಂಬೇಡ್ಕರ್ ಸ್ಮಾರಕ ಸ್ಥಾಪನೆ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಕಮಿಷನರ್ ರಾಕೇಶ್ ಅವರು, ನಮ್ಮ DC ಗಳು, ನಮ್ಮ ಅಧಿಕಾರಿಗಳೆಲ್ಲ ಹೋಗಿ ವಿಜಯವಾಡಕ್ಕೆ ಖುದ್ದು ನೋಡ್ಕೊಂಬಂದಿದ್ವಿ ಹೆಂಗಿದೆ ಅಂತ. ದಿಲ್ಲಿ ಕೂಡ ಅಂಬೇಡ್ಕರ್ದು ಮೆಮೋರಿಯಮ್ ಅಲ್ಲೂ ಹೋಗಿ ನೋಡಿದ್ದೀವಿ. ಸೊ ಮಹಾರಾಷ್ಟ್ರದಲ್ಲಿ ನಾನು ನೋಡಿಲ್ಲ. ಕರ್ನಾಟಕ ಸರ್ಕಾರ ಕೂಡ ಅದರಲ್ಲಿ ಆಲೋಚನೆಯಲ್ಲಿದೆ. ಮುಖ್ಯಮಂತ್ರಿಗಳು ಗಮನಕ್ಕೆ ತರ್ತೀನಿ.